ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನ್ಯೂಜಿಲೆಂಡ್ ತಂಡಕ್ಕೆ 238 ರನ್ ಹೊಡೆದು ದೊಡ್ಡ ಗುರಿ ನೀಡಿದ ಭಾರತ ತಂಡ. ಇನ್ನು ಅಭಿಷೇಕ್ ಶರ್ಮಾ ಹೊಸ ದಾಖಲೆ ಮತ್ತು ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಆಟಕ್ಕೆ ಮಂಕಾದ ನ್ಯೂಜಿಲೆಂಡ್ ಬೌಲರ್ಸ್. ಇನ್ನು ಈ ವಿಡಿಯೋದ ಅಪ್ಡೇಟ್ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ಈ ಪಂದ್ಯ ಬಂದ್ಬಿಟ್ಟು ವಿದರ್ಭದಲ್ಲಿ ಆದ್ರೆ ನಡೀತಾ ಇದೆ, ಅದು ನಾಗ್ಪುರ್ನಲ್ಲಿ. ಹೌದು, ವಿದರ್ಭ ಅಂತ ನಾಗ್ಪುರ್ ಸ್ಟೇಡಿಯಂ ಅಂತ ಬಂದಾಗ ನಮ್ಗೆಲ್ಲರಿಗೂ ಗೊತ್ತಾಗಿದೆ ಲೋ ಸ್ಕೋರ್ ಪಂದ್ಯ. ಆದ್ರೆ ಈ ಪಂದ್ಯದಲ್ಲಿ ಮಾತ್ರ ನಮ್ಮ ಭಾರತ ತಂಡ ಬ್ಯಾಟರ್ಸ್ ಅಂತೂ ಧೂಳಿಪಟ ಮಾಡಿದ್ದಾರೆ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಬೌಲರ್ಸ್ ನ. ಇನ್ನು ಈ ಪಂದ್ಯದಲ್ಲಿ ಮೊದಲನೇ T20 ಪಂದ್ಯದಲ್ಲಿ ಟಾಸ್ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಆದ್ರೆ ಟಾಸ್ ಆದ್ರೆ ಸೋಲ್ತಾರೆ. ಅದರಂತೆ ಟಾಸ್ ಸೋತಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಎಂಟ್ರಿ ಕೊಡ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಕೇವಲ 10 ರನ್ ಆಡಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಆನಂತರ ಅಭಿಷೇಕ್ ಶರ್ಮಾ ಜೊತೆ ಕೈ ಮಿಲಾಯಿಸಿದಂತ ಇಶಾನ್ ಕಿಶನ್ ಅವರು 8 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾರೆ. ಹೌದು, ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ ಒಂದು ಒಳ್ಳೆ ಆಟ ಮತ್ತು ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಆಗ್ತಾರೆ ಅಂತಾನೆ ಹೇಳ್ಬೋದು. ಈ ಪಾರ್ಟ್ನರ್ಶಿಪ್ ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಮುಖ್ಯವಾಗಿತ್ತು. ಯಾಕಂತಂದ್ರೆ 2 ವಿಕೆಟ್ ಕೂಡ ಬೇಗನೆ ಹೋಗಿರುತ್ತೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ 99 ರನ್ಗಳ ಜೊತೆ ಆಟ ಆದ್ರೆ ಆಡ್ತಾರೆ. ಅಭಿಷೇಕ್ ಶರ್ಮಾ 84 ರನ್ ಆದ್ರೆ ಆಡ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ 32 ರನ್ ಆಡಿ ಔಟ್ ಆದ್ರೆ ಆನಂತರ ಬಂದಂತ ಹಾರ್ದಿಕ್ ಪಾಂಡ್ಯ 25 ರನ್ ಆಡಿದ್ರೆ ಆಡ್ತಾರೆ. ಇನ್ನು ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ರಿಂಕು ಸಿಂಗ್ ಅವರು 44 ಹೊಡೆದು ನ್ಯೂಜಿಲೆಂಡ್ ತಂಡಕ್ಕೆ ಒಂದು ಒಳ್ಳೆ ಟೋಟಲ್ ಆದ್ರೆ ಕಲೆ ಆಗ್ತಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಟಾರ್ಗೆಟ್ ಆದ್ರೆ ಕೊಡ್ತಾರೆ. ಒಟ್ನಲ್ಲಿ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ಅಂತೂ ನ್ಯೂಜಿಲೆಂಡ್ ಬೌಲರ್ಸ್ ಗಳನ್ನ ಧೂಳಿಪಟ ಆದ್ರೆ ಮಾಡಿದ್ದಾರೆ. ಇಲ್ಲಿ ಒಂದೇನಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಬೆಂಕಿ ಬ್ಯಾಟಿಂಗ್ ಮಾಡಿ 8 6 ಮತ್ತು 5 4 ಆದ್ರೆ ಹೊಡಿತಾರೆ. ಈ ಪಂದ್ಯದಲ್ಲಿ 35 ಬಾಲ್ಗಳಲ್ಲಿ 84 ರನ್ ಬಾರಿಸುವ ಮೂಲಕ ಹೊಸ ದಾಖಲೆಯನ್ನು ಕೂಡ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಅದೇನಪ್ಪ ಅಂತಂದ್ರೆ ಮತ್ತೆ T20ಯಲ್ಲಿ ನಂಬರ್ 1 ಬ್ಯಾಟರ್ ಕೂಡ ಆಗಿದ್ದಾರೆ ಅಭಿಷೇಕ್ ಶರ್ಮಾ. ಹಿಂದೆ ಎಲ್ಲ T20ಯಲ್ಲಿ ನಂಬರ್ 1 ಆದ್ರೆ ಇದ್ರು, ಆದ್ರೆ ಈಗ ಮತ್ತೊಮ್ಮೆ ಅಲಂಕರಿಸಿದ್ದಾರೆ ಆ ಸ್ಥಾನವನ್ನು. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಅಂತೂ ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಬೌಲರ್ಸ್ ಗಳನ್ನ ಧೂಳಿಪಟ ಮಾಡಿದ್ರು ಅಂದ್ರೂ ತಪ್ಪಾಗಲ್ಲ. 8 4 ಮತ್ತು 5 6 ಅಂದ್ರೆ ಸಾಮಾನ್ಯದ ಮಾತಲ್ಲ ಅಂತಾನೆ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ ಬೌಲರ್ಸ್ ಗಳ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ನಮ್ಮ RCBಯ ಜಾಕಬ್ ಡಪ್ಪಿ 4 ಓವರ್ಗಳಲ್ಲಿ 27 ರನ್ ಕೊಟ್ಟು 2 ವಿಕೆಟ್ ತೆಗೆದು 6.75 ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇವ್ರನ್ನ ಬಿಟ್ರೆ ಅಂತ ಬೌಲಿಂಗ್ ಯಾರು ಹೇಳ್ಕೊಳಂಗ ಬೌಲಿಂಗ್ ಮಾಡ್ಲಿಲ್ಲ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಪರ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿಸಿ 238 ರನ್ ಆದ್ರೆ ಹೊಡೆದಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ದೊಡ್ಡ ಇನ್ನಿಂಗ್ಸ್ ಆಗಿರ್ಬೋದು ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಮತ್ತು ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ರಿಂಕು ಸಿಂಗ್ ಅಂತೂ ಅದ್ಭುತವಾಗಿ ಆದ್ರೆ ಆಡ್ತಾರೆ. 3 6 ಮತ್ತು 4 4 ಗಳ ಮೂಲಕ 44 ರನ್ ಆದ್ರೆ ಹೊಡಿತಾರೆ ರಿಂಕು ಸಿಂಗ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.